ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ದ್ವಿತೀಯ PUC ಕನ್ನಡ ವಾರ್ಷಿಕ ಪರೀಕ್ಷೆ 2026ರಲ್ಲಿ ಬರಿತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಾಗೆ ನೀಲನಕ್ಷೆಗೆ ಅನುಗುಣವಾಗಿ ಬಹುಮುಖ್ಯವಾದಂಥ ಪ್ರಶ್ನೋತ್ತರಗಳು, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನುವಂಥದ್ದನ್ನ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ನನ್ನ ಹೆಸರು ಸತೀಶ್ ಕುಮಾರ್ KM, ಕನ್ನಡ ಉಪನ್ಯಾಸಕರು. ಸೊ ಈಗ ವಿಡಿಯೋ ಅನ್ನುವಂಥದ್ದನ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಒಂದು ಚಾನಲ್ಗೆ ವಿಸಿಟ್ ಮಾಡಿದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ, ಹಾಗೂ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ಆದಷ್ಟು ಬೇಗ ಬರುತ್ತೆ. ಹಾಗಿದ್ರೆ ಬನ್ನಿ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನೇನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪದ್ಯ ಭಾಗ, ಗದ್ಯ ಭಾಗ 2 ಅಂಕದ ಪ್ರಶ್ನೆಗಳು, ಜೊತೆಗೆ ಭಾಗದಲ್ಲಿ 2 ಅಂಕದ ಪ್ರಶ್ನೆಗಳು, ಜೊತೆಗೆ 3 ಅಂಕ ಅಂದ್ರೆ ಸಂದರ್ಭಗಳು, ಅಂದ್ರೆ 2 ಅಂಕ ಮತ್ತು 3 ಅಂಕ ಎರಡೂ ಪ್ರಶ್ನೆಗಳು ಬಹಳ ಮುಖ್ಯವಾಗಿ ಯಾವ್ಯಾವ್ದೆಲ್ಲ ಕೇಳ್ತಾರೆ ಅನ್ನುವಂತಹ ವಿಷಯವನ್ನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಸೊ ನೆನಪಿಡಿ ಸ್ನೇಹಿತರೆ, ಇದು ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ನ ಆಧಾರದ ಮೇಲೆ 2025-26ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳಿಗೆ ಏನ್ ಎಕ್ಸಾಮ್ ಅನ್ನುವಂಥದ್ದನ್ನ ಬರೀತಿದ್ರೆ ಅವರಿಗೆ ಹೆಲ್ಪ್ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ವಿಡಿಯೋ ಅನ್ನುವಂಥದ್ದನ್ನ ಮಾಡ್ತಾ ಇರತಕ್ಕಂಥದ್ದು. ಈಗ ಮೊದಲನೇ ಒಂದು ಪ್ರಶ್ನೆ ಅನ್ನುವಂಥದ್ದನ್ನ ನೋಡಕ್ ಹೋದ್ರೆ, ಸೊ ಪದ್ಯ ಭಾಗದಲ್ಲಿ ನೀವು ನೋಡಕ್ ಹೋದ್ರೆ, ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆಯನ್ನ ನೀಡಿತ್ತು ಅಥವಾ ಆಶ್ವಾಸನೆಯನ್ನ ಇತ್ತಿತ್ತು ಅಂತಕ್ಕಂಥದ್ದು. ಸೊ 2ನೇ ಪ್ರಶ್ನೆ, ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನ ಹೇಗೆ ಸಮಾಧಾನ ಮಾಡ್ದ ಅಂತ. ಸೊ ನಿಮಗೆ ಇದಕ್ಕೇನಾದ್ರೂ ಉತ್ತರಗಳನ್ನ ಕೂಡ ಬೇಕು ಅಂತಂದ್ರೆ ಡೀಟೇಲ್ ಆಗಿ ನೀವು ವಿಡಿಯೋದ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿದ್ರೆ ಖಂಡಿತ ನಾನು ನಿಮಗೆ ಅದರ ಒಂದು ಲಿಂಕ್ ಅನ್ನುವಂಥದ್ದನ್ನ ಕೂಡ ನೀಡ್ತೇನೆ. ಸೊ ಅಂದ್ರೆ ವಿಡಿಯೋದ ಮುಖಾಂತರ ಬೇಕಾದ್ರೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಯಾವುದಕ್ಕೂ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಜಸ್ಟ್ ನಾನು ಈ ವಿಡಿಯೋದಲ್ಲಿ ಕ್ವಶನ್ಸ್ ನ ಮಾತ್ರ ಹೇಳ್ತಾ ಇದ್ದೀನಿ. ನಿಮ್ಮ ಹತ್ರ ಆಲ್ರೆಡಿ ನೋಟ್ಸ್ ಇರ್ತದೆ. ಸೊ ಅದರಲ್ಲಿ ನೀವು ಈ ಒಂದು ಪ್ರಶ್ನೆಗಳನ್ನ ಹೆಚ್ಚಿಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟು ಓದಿದ್ರೆ ನಾಳೆ ಬರುವಂತಹ ಎಕ್ಸಾಮ್ ನಲ್ಲಿ ನಿಮಗೆ 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು ಎರಡನ್ನೂ ಕೂಡ ನಿಮಗೆ ಈಸಿಯಾಗಿ ನೀವು ಎದುರಿಸಬಹುದು ಅನ್ನುವಂಥದ್ದು. ಸೊ 4 ಅಂಕದ ಪ್ರಶ್ನೆಗಳನ್ನ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಸೊ ಈಗ 3ನೇ ಪ್ರಶ್ನೆ ಅನ್ನುವಂಥದ್ದನ್ನ ಗಮನಿಸಿದ್ರೆ, ಪದ್ಯದಲ್ಲಿ ಸೀತೆಯ ತಲ್ಲಣಕ್ಕೆ ಕಾರಣಗಳೇನು ಅನ್ನುವಂಥದ್ದು. ಸೊ ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರ್ತಾನೆ? ಸೊ ಬ್ರೀಫ್ ಆಗಿ ಹೇಳ್ಬೇಕು ಅಂದ್ರೆ, ರಾವಣ ಅಂತಿಮವಾಗಿ ನಿರ್ಧಾರಕ್ಕೆ ಬರ್ತಾನೆ ಅಂದ್ರೆ ಸೀತೆನ ರಾಮನ್ಗೆ ಒಪ್ಪಿಸ್ಬೇಕು ಅಂತ. ಬಟ್ ತನ್ನ ಒಂದು ಭುಜಬಲದ ಪರಾಕ್ರಮ, ಶೌರ್ಯ, ಸಾಹಸ ಎಲ್ಲ ಕೂಡ ವ್ಯರ್ಥ ಆದಂಗಾಗತ್ತೆ. ಅದಕ್ಕೋಸ್ಕರ ಎರಡೂ ಸೈನ್ಯ ಅಂದ್ರೆ ರಾಮ ಮತ್ತು ರಾವಣನ ಎರಡೂ ಸೈನ್ಯದವರಿಗೆ ರಾವಣನ ಭುಜಬಲದ ಪರಾಕ್ರಮ ಗೊತ್ತಾಗಬೇಕು ಅಂತ ಹೇಳಿ ಅವ್ರ ಮೇಲೆ ಯುದ್ಧ ಮಾಡಿ ರಥವನ್ನ ವಿರತರನ್ನಾಗಿ ಮಾಡಿ, ಅಂದ್ರೆ ರಾಮ ಲಕ್ಷ್ಮಣರನ್ನ ಸೆರೆ ಹಿಡಿದು ತಂದು ತದನಂತರ ಸೀತೆಯನ್ನ ರಾಮನಿಗೆ ಒಪ್ಪಿಸ್ತೀನಿ ಅಂತ ಹೇಳ್ತಾನೆ. ಸೊ ಹಾಗಾಗಿ ಆ ಉತ್ತರವನ್ನ ಇಲ್ಲಿ ನೀವು ಬರಿಬೇಕಾಗತ್ತೆ. ಸೊ ಹಾಗಾಗಿ ಬಹುರೂಪಿಣಿ ವಿದ್ಯೆಯನ್ನ ಯಾವ ರೀತಿ ರಾವಣ ಸಾಧಿಸ್ದ? ರಾವಣ ಜಾನಕಿಯನ್ನು ನೋಡಲು ಎಲ್ಲಿಗೆ ಬರ್ತಾನೆ, ಯಾರು ಬರುವಂತೆ ಬರ್ತಾನೆ ಅನ್ನೋವಂಥದ್ದು ಬಹಳ ಮುಖ್ಯವಾದಂಥ ಪ್ರಶ್ನೆ. ನೆಕ್ಸ್ಟ್, ಸೀತೆ ರಾವಣನನ್ನ ಏನೆಂದು ಬೇಡಿಕೊಂಡಳು? ಯಾವ ರೀತಿ ಬೇಡ್ಕೊತಾಳೆ ಅಂದ್ರೆ, ನೀನು ಕರುಣಿಸುವುದಾದ್ರೆ ದಶಕಂದರ, ನೀನು ರಾಮನ ಆಯಪ್ರಾಣ ಅನ್ನುವಂಥದ್ದು ಇರೋವರೆಗೂ ಇಲ್ಲಿಗೆ ಬರಬೇಡ ಅಂತ ಹೇಳಿ ಕೇಳ್ತಾಳೆ. ಸೊ ಆ ಸಿಚುವೇಶನ್ ಅನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ದನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯ ಏನು? ರಾಜ ಮತ್ತು ಮಂತ್ರಿಗಳಿಗೆ ಯಾವ ಒಂದು ಅರ್ಹತೆಗಳು ಅನ್ನುವಂಥದ್ದು ಇರಬೇಕು ಅಂತ ಹೇಳಿ ಕವಿ ಹೇಳ್ತಾ ಇದ್ದಾನೆ. ಜೊತೆಗೆ ಮಳೆ ಮತ್ತು ಬಂಧುಗಳ ವಿಚಾರದಲ್ಲಿ ಸೋಮನಾಥನ ಅಂದ್ರೆ ಕವಿಯ ಒಂದು ಅಭಿಪ್ರಾಯ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದು. ವೀರ ಮತ್ತು ಯೋಗಿಗಳಿಗಿರ್ಬೇಕಾದಂತಹ ಲಕ್ಷಣಗಳೇನು? ಬೆಳಕು ಬೇಟೆಗಾರ ಹೇಗೆ ಬರ್ತಾ ಇದ್ದಾನೆ ಅನ್ನುವಂಥದ್ದು ಇದೊಂದು ಹೊಸ ಕ್ವಶನ್, ನೋಡ್ಕೊಳ್ಳಿ ಅದನ್ನು ಕೂಡ. ಸೊ ಇನ್ನು 13-19 ಕ್ವಶನ್ಸ್ ಅಂತ ಇದಾವೆ. ಸೊ ಅದನ್ನ ನೋಡಕ್ ಹೋದ್ರೆ, ಉಸಿನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳಲು ಕಾರಣಗಳೇನು? ಜೊತೆಗೆ ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸ ಅಂತಕ್ಕಂಥದ್ದು ಏನು ಅಂತ ಹೇಳ್ತಾ ಇರತಕ್ಕಂಥದ್ದು. ಜೊತೆಗೆ ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನ್ ಹೇಳಿದ್ದಾರೆ? ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್. ಸೊ ನೀವೆಲ್ಲರೂ ಕೂಡ ಇದನ್ನ ಬಿಟ್ಬಿಡ್ತೀರಿ. ಸೊ ಅದರಿಂದ ದಯವಿಟ್ಟು ಓದ್ಕೊಳ್ಳಿ. 16ನೇ ಕ್ವಶನ್, ಕ್ರಿಸ್ಮಸ್ ಮನೆಗೆ ಏನನ್ನ ಒತ್ತು ತಂದಿದೆ? ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷವನ್ನ ತಾಳಿವೆ ಅನ್ನುವಂಥದ್ದು. ಯಾವ ವಸ್ತುಗಳು ಕಾಲರಾಯನ ಗುಜರಿಯನ್ನ ಸೇರಿಲ್ಲ ಅಂತ ಕೇಳ್ತಾರೆ. ಇಲ್ಲಿ ಸೇರಿವೆ ಅಲ್ಲ, ಸೇರಿಲ್ಲ. ಆದ್ರಿಂದ ಸರಿಯಾದಂತ ಉತ್ತರವನ್ನ ನೀವು ಬರಿಬೇಕಾಗತ್ತೆ. ನೆಕ್ಸ್ಟ್, ಜೀಸಸ್ ಎಲ್ಲೆಲ್ಲಿ ಶಿಲುಬೆಗೆ
ಏರಿದ್ದಾನೆ ಅನ್ನುವಂಥದ್ದು. ಇನ್ನು 2 ಅಂಕದ ಪ್ರಶ್ನೆಗಳು ಗದ್ಯ ಭಾಗಕ್ಕೆ ನೋಡಕ್ ಹೋದ್ರೆ, ಸೊ ಹೆಂಡತಿ ಸಿದ್ಲಿಂಗಿ ಏನ್ ಹೇಳ್ತಾನೆ ಇದ್ದಳು? ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಯಾವುದು ಗೌಣವಾಗಿ ಕಾಣತೊಡಗಿತು? ಕಣ್ಣನ್ನ ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಏನೆಂದು ಹೇಳಿದರು? ಸಿದ್ಲಿಂಗಿ ಯಾಕೆ ರಾದ್ಧಾಂತವನ್ನ ಮಾಡ್ತಾಳೆ? ಜೊತೆಗೆ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೊಟ್ಟಂತ ಅಭಿಪ್ರಾಯ ಅನ್ನುವಂಥದ್ದೇನು? ಕೊನೆಯಲ್ಲಿ ಬಸಲಿಂಗನಿಗೆ ಏನೆಂದು ನಿಶ್ಚಯವಾಗತೊಡಗಿತ್ತು? ಅಂದ್ರೆ ಕೊನೆಯಲ್ಲಿ ಬಸಲಿಂಗ ಯಾವ ರೀತಿ ನಿರ್ಧಾರ ತಗೋತಾನೆ? ಅಂದ್ರೆ ಅವನು ಹೇಳ್ತಾನಲ್ಲ, ಸುಳ್ಳು ಉಡಾಫೆ ಮಾತುಗಳು, ಮಠದ ಜಗದ್ಗುರುಗಳು. ಸೊ ಇವ್ಯಾವುದು ನನ್ನ ಒಂದು ಕಣ್ಣಿನ ಬೇನೆ ಅನ್ನುವಂಥದ್ದನ್ನ ಮೇಲ್ ಆಗಲ್ಲ, ಅಂದ್ರೆ ಮೇಲ್ ಮಾಡೋದಿಲ್ಲ. ನಾನು ಖಂಡಿತ ಈ ಸುಳ್ಳು ಉಡಾಫೆ ಮಾತು ಇವನ್ನೆಲ್ಲ ಬಿಟ್ಟು ನಾನು ಏನು ನನ್ನ ಕಣ್ಣಿನ ನೋವು ಅನ್ನುವಂಥದ್ದು ಸಮಸ್ಯೆ ಪರಿಹಾರ ಆಗ್ಬೇಕು ಅಂತಂದ್ರೆ ನಾನು ಮತ್ತೆ ಎಗೇನ್ ಡಾಕ್ಟರ್ ತಿಮ್ಮಪ್ಪನವ್ರ ಬಳಿಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ತಾನೆ. ಸೊ ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡಿ ಬರಿಬೇಕು. ಜೊತೆಗೆ ಸೂತಕವನ್ನ ಪರಿಹರಿಸಲು ಸಿದ್ಲಿಂಗಿ ಏನ್ ಹೇಳ್ತಾಳೆ ಅಂತಕ್ಕಂಥದ್ದು. ನೆಕ್ಸ್ಟ್, ಲೇಖಕರಲ್ಲಿ ಕನ್ನಡದ ಪ್ರೀತಿ ಅನ್ನುವಂಥದ್ದು ಸ್ಫರಿಸಿದ್ದು ಹೇಗೆ? ನೆಕ್ಸ್ಟ್, ಕರ್ನಾಟಕದಲ್ಲಿ ಕನ್ನಡಕ್ಕೆ ಯಾವ ಸ್ಥಾನಮಾನ ಇರಬೇಕು ಅಂತೇಳಿ ಹಾಮಾನಾಯಕರವರು ಅಪೇಕ್ಷಿಸ್ತಾರೆ. ಇದು ನೋಡಿ, ರಾಜಮನ್ನಾರ್ ಸಮಿತಿಯ ವರದಿಯ ಹೇಳಿಕೆ ಏನು, ಅವ್ರು ಏನು ಹೇಳಿದ್ದಾರೆ? ಮತ್ತೆ ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟು, ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು ಅಂತ. ಸೊ ಇದು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್, ಕಲಾಂ ಅವರ ಬದುಕಿನ ಮಂತ್ರ ಯಾವುದು? ಇಲ್ಲಿ ನೀವು ಬಹಳ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರಿ ಸ್ಟೂಡೆಂಟ್ಸ್. ಬದುಕಿನ ಮಂತ್ರ ಅನ್ನುವಂಥದ್ದೇ ಬೇರೆ, ಜೊತೆಗೆ ಇಲ್ಲಿ ಪಂಚಾಕ್ಷರಿ ಮಂತ್ರ ಅನ್ನುವಂಥದ್ದು ಬೇರೆ. ಪಂಚಾಕ್ಷರಿ ಮಂತ್ರ ಅಂತಂದ್ರೆ 5 ಮಂತ್ರಗಳಿದಾವಲ್ವಾ? ಸೊ ಅದೇನು? ಕುತೂಹಲ, ಆಲೋಚನೆ, ಜ್ಞಾನ, ಅದೇ ಕುತೂಹಲ, ಆಲೋಚನೆ ಮತ್ತೆ ಯೋಚನೆ ಮಾಡ್ತಕ್ಕಂಥದ್ದು, ಜೊತೆಗೆ ಗುರಿಯನ್ನ ಸಾಧಿಸ್ತಕ್ಕಂಥ ಅಂತ ಏನು 5 ಮಂತ್ರಗಳು ಅನ್ನುವಂಥದ್ದಿದೆ. ಸೊ ಅದನ್ನ ನೀವು ಬರಿಬೇಕಾಗತ್ತೆ. ಇದು ಬಂದು ಇಲ್ಲಿ ಬದುಕಿನ ಸೂತ್ರ ಬೇರೆ. ಅವರು ಮೊದಲನೇ ಪಾಠದ ಸ್ಟಾರ್ಟಿಂಗ್ ಅಲ್ಲೇ ನಿಮಗೆ ಬರುತ್ತೆ. ಸೊ ಯಾರು ಭಗವಂತನ ಸೇವೆಯನ್ನ, ಅಂದ್ರೆ ಯಾರು ಬಡವರ ಸೇವೆಯನ್ನು ಮಾಡ್ತಾ ಇರ್ತಾರೋ ಅವರು ಭಗವಂತನಿಗೆ ಹತ್ರ ಆಗ್ತಾರೆ, ಅವರು ನನಗೆ ಇಷ್ಟ ಆಗ್ತಾರೆ ಅಂತ ಅವರೊಂದಷ್ಟು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಮೊದಲನೇ ಒಂದು ಪ್ಯಾರದಲ್ಲಿ. ಅದು ಬದುಕಿನ ಸೂತ್ರ ಅಂತಕ್ಕಂಥದ್ದು, ಅಂದ್ರೆ ಐ ಮೀನ್ ಬದುಕಿನ ಮಂತ್ರ ಅಂತಕ್ಕಂಥದ್ದು. ಕನ್ಫ್ಯೂಸ್ ಮಾಡ್ಕೊಬೇಡಿ, ಸರಿಯಾದಂತ ಉತ್ತರವನ್ನ ಬರೆಯಿರಿ. ಸೊ ಕಲಾಂ ಅವರ ಬಂಡೆಗಳ ಬಸರಿನಲ್ಲಿ ಕಂಡದ್ದು ಏನು? ಶಿವನ ನಿಹತ ಶಕ್ತಿ ಅಂತಕ್ಕಂಥದ್ದೇನಿದೆ, ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳಬೇಕು ನೀವು. ಅವರು ಏನು ಕ್ಷಿಪಣಿಗಳ ಕೇಂದ್ರ ಅಂತಕ್ಕಂಥದ್ದನ್ನ ಸ್ಥಾಪನೆ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಬರಿಬೇಕು. ಕಲಾಂ ಅವರ ದೃಷ್ಟಿಯಲ್ಲಿ ಕನಸುಗಳು ಏನಾಗ್ತವೆ ಅಂತಕ್ಕಂಥದ್ದು. ನೆಕ್ಸ್ಟ್, ಕಲಾಂ ಮೇಷ್ಟ್ರು ಹೇಳಿದ ಪಂಚಾಕ್ಷರಿ ಮಂತ್ರ. ನಾನು ಈಗ ತಾನೇ ಹೇಳಿದೆ ಪಂಚಾಕ್ಷರಿ ಮಂತ್ರ ಅಂತಂದ್ರೆ. ಸೊ ನೆಕ್ಸ್ಟ್ 15, ಅಂದ್ರೆ ಮಕ್ಕಳು 15 ವರ್ಷ ತಲುಪುವವರೆಗೆ ಅವರಿಗೆ ಆದರ್ಶ ಮಾದರಿಗಳು ಯಾರು? ಅಂದ್ರೆ ಶಿಕ್ಷಕ, ಗುರು ಮತ್ತು ತಂದೆ ತಾಯಿಗಳು, ಅಂದ್ರೆ ಶಿಕ್ಷಕ ಮತ್ತು ತಂದೆ ತಾಯಿಗಳು ಸೇರಿ ಆದಂತಹ ತ್ರಿಭುಜವೇ ಸೊ ಮಕ್ಕಳ ಒಂದು ಆದರ್ಶ ಮಾದರಿಗಳು ಅಂತ ಏನು ಅವರೇನು ಎಕ್ಸ್ಪ್ಲೇನ್ ಮಾಡ್ತಾರೆ ಅದ್ರ ಬಗ್ಗೆ ಬರಿಬೇಕು. ಪಟ್ಟಣದ ಹೋಟೆಲ್ನ ಕಟ್ಟಡ ಹೇಗಿದೆ? ಹಳ್ಳಿಯ ಚಹಾದ ಅಂಗಡಿ ಅಂತಂದ್ರೆ ಹೇಗಿರುತ್ತೆ? ರೋಗಿಗಳು ಹಾಗೂ ಪಥ್ಯ ಮಾಡುವವರ ಜಿದ್ದು ಎಂತಹದ್ದು? ಗಿಡ್ ಮಾಸ್ತರ್ ಶಾಲೆಯಲ್ಲಿ ಹುಡುಗರಿಗೆ ಏಕೆ ಹೊಡಿತಾರೆ ಅಂತಕ್ಕಂಥದ್ದು. ಇವೆಲ್ಲ ಬಹಳ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ಸ್. ಲೆಸನ್ಸ್ ಅಂಡ್ ಪೋಯಮ್ಸ್ 2 ಹೇಳಿದ್ದೀನಿ. ಈಗ ಅದೇ ಲೆಸನ್ಸ್ ಅಂಡ್ ಪೋಯಮ್ಸ್ ಅಲ್ಲಿ ಬರುವಂತಹ ಬಹಳ ಮುಖ್ಯವಾದಂತಹ 3 ಅಂಕದ ಪ್ರಶ್ನೆಗಳು ಯಾವ್ಯಾವುದು ಅನ್ನುವಂಥದ್ದನ್ನ ನಾನು ಈಗ ನಿಮಗೆ ತಿಳಿಸುವವನಿದ್ದೇನೆ. ಸೊ ಅದು ನೀವು ನೋಡಕ್ ಹೋದ್ರೆ ಇಲ್ಲಿ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನುವಂಥದ್ದು ಕ್ವಶನ್ ನಂಬರ್ 29 ಅಲ್ಲಿ ಬರುತ್ತೆ. ಸೊ ಈ 4-5 ಕ್ವಶನ್ಸ್ ಅಲ್ಲಿ ಒಂದು ಕ್ವಶನ್ ನಿಮಗೆ ರಿಪೀಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಈ 4 ಕ್ವಶನ್ಸ್ ಬರಬಹುದು ಅನ್ನುವಂಥದ್ದು ನನ್ನ ಗೆಸ್ ಅಷ್ಟೇ. ಸೊ ನೀವು ಇದನ್ನೇ ಓದಿ, ಮತ್ತೆ ಯಾವುದೇ ಕಾರಣಕ್ಕೂ ಬೇರೆ ಕ್ವಶನ್ಸ್ ನ ಓದಬೇಡಿ ಅಂತ ಅಲ್ಲ ಇದರ ಅರ್ಥ. ಸೊ ಹಾಗಾಗಿ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಈಗ ಅವ್ರು ಕೊಟ್ಟಿರ್ತಕ್ಕಂಥ ಬ್ಲೂ ಪ್ರಿಂಟ್ ನ ಆಧಾರದ ಮೇಲೆ ನೋಡಕ್ ಹೋದ್ರೆ ಈ ಪ್ರಶ್ನೆಗಳನ್ನ ಕೇಳಬಹುದು ಅನ್ನುವಂಥದ್ದು ನನ್ನ ಒಂದು ಉದ್ದೇಶ. ಸೊ ಮೊದಲನೇ ಪ್ರಶ್ನೆ, ಕಲಿಭೀಮನೆ ಮಿಡುಕುಳ್ಳ ಗಂಡ ಎನ್ನವಲು ಮುನ್ನಾರು ನವೆದವರುಂಟು, ಹಗೆಗಳನ್ ಹಿಂಡಿದನು ಮನದೊಳಗೆ, ಕೆಲಬರ್ ಗಳಿಸಿದೊಡೆ ಕೆಲಬರುಂಡು ಜಾರುವರು, ಇನ್ನು ಹುಟ್ಟದೇ ಇರಲಿ ನಾರಿಯರ್ ಎನ್ನವಲು, ಒಬ್ಬಳನ್ನ ಆಳಲಾರಿರಿ ಗಂಡರೋ ನೀವು ಬಂಡರೋ ಅಂತ ಹೇಳಿ ಇದನ್ನ ಹೇಳ್ತಾ ಇರ್ತಕ್ಕಂಥದ್ದು ಯಾರು? ಸೊ ದ್ರೌಪದಿ ಅನ್ನುವಂಥದ್ದು ಯಾವ ಸಿಚುವೇಶನ್ ಅಲ್ಲಿ ಹೇಳ್ತಾ ಇದ್ದಾಳೆ ಅನ್ನುವಂಥದ್ದನ್ನ ನೀವು ಬರಿಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದು 30ನೇ ಕ್ವಶನ್ ಅನ್ನುವಂಥದ್ದು ನೋಡಕ್ ಹೋದ್ರೆ ನಿಮ್ಗೆ ಹಬ್ಬಲೆ ಅವರ ರಸಬಳ್ಳಿ ಅನ್ನುವಂತಹ ಪದ್ಯದಿಂದ ಒಂದು ಕ್ವಶನ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಬಂಗಾರ ನಿನಗೆ ಸ್ಥಿರವಲ್ಲ, ಹಿತ್ತಾಳೆಗಿಂತ ಬಲುಹೀನ, ಜ್ಯೋತಿ ನೀನ್ಯಾರ ಹೋಲ್ಯಾರ, ನೀ ತಂಪು ನನ್ನ ತವರಿಗೆ,
ಬಾಳ ಮರುಗ್ಯಾಳ ಮನದಾಗ ಅನ್ನುವಂಥ ಒಂದು ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟು ಓದ್ಕೊಳ್ಳಿ. ಜೊತೆಗೆ ಇಲ್ಲಿ 31ನೇ ಪ್ರಶ್ನೆ ಅಂತಕ್ಕಂಥದ್ದನ್ನ ನಾವು ಗಮನಿಸಿದ್ರೆ ಇಲ್ಲಿ ನೀವು ನೋಡ್ಬೋದು ಮತ್ತೊಂದು ಪ್ರಶ್ನೆ ಅಂತಕ್ಕಂಥದ್ದು. ಸೊ ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಅನ್ನುವಂಥದ್ದು. ಇಲ್ಲಿಯ ಮಾತು ಅವನಿಗೆ ಸಸೇಮಿರ, ಮಾತೇ ಮರೆತು ಹೋಗಿದೆ ಕಣೆ. ಒಂದು ಹೂ ಹೆಚ್ಚಿಗೆ ಇಡ್ತೀನಿ ನಿನ್ನ ಗಟ್ಟಿ ಪಾದಕ್ಕೆ, ಗುಟ್ಟೆ ಮಲ್ಲಪ್ಪನವ್ರ ಬಗ್ಗೆ ಬರಿತಾ ಇರ್ತಕ್ಕಂಥದ್ದು. ಸೊ ಇನ್ನೊಂದು ಸೇರ್ಪಡೆ ಆ ಲೀಲಾ ಮಾತ್ರನಿಗೆ ಅನ್ನುವಂಥದ್ದು. ಸೊ ಇವೆಲ್ಲ ಬಹಳ ಮುಖ್ಯವಾದಂಥ 3 ಅಂಕದ ಪ್ರಶ್ನೆಗಳು ಪದ್ಯದಲ್ಲಿ ಸ್ನೇಹಿತರೆ. ಸೊ ಇದಿಷ್ಟಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮುಂದಿನ ಒಂದು ವಿಡಿಯೋದಲ್ಲಿ 3 ಅಂಕದ ಪ್ರಶ್ನೆಗಳು ಲೆಸನ್ಸ್ ಅಲ್ಲಿ ಯಾವ್ದು ಬರುತ್ತೆ, ಜೊತೆಗೆ 2 ಅಂಕ ಮತ್ತು 3 ಅಂಕದ ಪ್ರಶ್ನೆಗಳು ದೀರ್ಘಗದ್ಯದಲ್ಲಿ ಯಾವುದು ಬರಬಹುದು ಅನ್ನುವಂಥದ್ದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗಾಗಿ ಸೊ ನೀವು ಏನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ, ಹಾಗೂ ಆಲ್ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ನಾಳೆ ಅಂದರೆ 7ನೇ ತಾರೀಕು 1/2026 ನಿಮಗೆ ಸೊ ಎಲ್ಲರಿಗೂ ಕೂಡ ಕನ್ನಡ ಎಕ್ಸಾಮ್ ಅನ್ನುವಂಥದ್ದು ಪೂರ್ವ ಸಿದ್ಧತಾ ಪರೀಕ್ಷೆ 1 ಇರೋದ್ರಿಂದ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ. ಶುಭ ದಿನ. ಟೇಕ್ ಕೇರ್ ಅಂಡ್ ಹ್ಯಾವ್ ಎ ನೈಸ್ ಡೇ ಅಂಡ್ ಆಲ್ ದ ಬೆಸ್ಟ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಮತ್ತೊಂದು ಇಂಪಾರ್ಟೆಂಟ್ ನೋಟ್ ವಿದ್ಯಾರ್ಥಿಗಳೇ, ಈಗಾಗಲೇ ನಮ್ಮ ಟೆಲಿಗ್ರಾಮ್ ಗ್ರೂಪ್ಸ್ ಅನ್ನುವಂಥದ್ರ ಲಿಂಕ್ ಅನ್ನುವಂಥದ್ದು ವಿಡಿಯೋದ ಡಿಸ್ಕ್ರಿಪ್ಷನ್ ಇರ್ತದೆ. ಅಲ್ಲೆಲ್ಲ ನೀವು ಫಾಲೋ ಮಾಡ್ತಾ ಇದ್ರೆ ಖಂಡಿತ ಅದರಲ್ಲಿ ಜಾಯಿನ್ ಆದರೆ ಈ ಒಂದು PDF ಇನ್ನೂ ಮುಂತಾದಂಥ ಉತ್ತಮವಾದಂಥ PDFs ಅಥವಾ ಸ್ಟಡಿ ಮೆಟೀರಿಯಲ್ಸ್ನೆಲ್ಲ ನಾನು ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ನಾಟ್ ಓನ್ಲಿ ಒನ್ ಸಬ್ಜೆಕ್ಟ್, ಆಲ್ ಸಬ್ಜೆಕ್ಟ್ಸ್ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದ. ಶುಭದಿನ. ಟೇಕ್ ಕೇರ್ ಅಂಡ್ ಹ್ಯಾವ್ ಎ ನೈಸ್ ಡೇ ಅಂಡ್ ಆಲ್ ದ ಬೆಸ್ಟ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.